5 ಮಟ್ಟ ಲಾಸ್ಟ್. ನಾನು ಇವತ್ತಿಂದ ಮುಗಿಸ್ತಾನೆ ನಾನು. ನೀವು ಇನ್ನು ತಾಲೂಕಿನಾಗ ಎಲ್ಲೆಲ್ಲ ಅದಿರಲ್ಲ ಅಲ್ಲೇ CDP ಆಫೀಸ್ನ ಕೊಟ್ಬಿಡಿ. ಫ್ರೆಂಡ್, ನಾನು ನಮ್ಮೊಂದು ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಾನು ಕೂಡ ಇವತ್ತು ಅರ್ಜಿ ಸಲ್ಲಿಸಿದೆ. ನೀವು ಕೂಡ ಅರ್ಜಿ ಸಲ್ಲಿಸಿ. ಫ್ರೆಂಡ್, ಯಾರೆಲ್ಲ ತಂದೆ ಇಲ್ಲದ ಮಕ್ಕಳು ಅಥವಾ ತಾಯಿ ತಂದೆ ಇಲ್ಲದ ಮಕ್ಕಳಿಗೆ ಪ್ರತಿ ತಿಂಗಳು 4,000 ರೂಪಾಯಿ ಸ್ಕಾಲರ್ಶಿಪ್ ಸಿಗಲಿದೆ. ಫ್ರೆಂಡ್, ಇದು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಹಾಗೆ ಮಕ್ಕಳಿಗೆ ಯಾವುದು ಏಜಿನಲ್ಲಿ ಇರಬೇಕು, ಹಾಗೆ ಮಕ್ಕಳು ಎಲ್ಲಿ ಓದಿದರೆ ಅಷ್ಟೇ ಸಿಗುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಡ್ತೀನಿ. ಫ್ರೆಂಡ್, ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆನಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಈ ಒಂದು ಅರ್ಜಿ ನೀವು ಎಲ್ಲಿ ಸಲ್ಲಿಸಬೇಕಂದ್ರೆ ನಿಮ್ಮ ಒಂದು ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಈ ಒಂದು ಅರ್ಜಿ ನೀವು ಸಲ್ಲಿಸ್ಬೋದು. ಫ್ರೆಂಡ್, ಇದಕ್ಕೆ ಒಂದಿಷ್ಟು ಕಂಡೀಷನ್ ಇದೆ. ಮಕ್ಕಳಿಗೆ ಎಷ್ಟು ಏಜ್ ಆಗಬೇಕು, ಮಕ್ಕಳು ಎಲ್ಲಿ ಓದಿದರೆ ನಿಮಗೆ ಅರ್ಜಿ ಹಾಕೋಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ಒಂದಿಷ್ಟು ಕಂಡೀಷನ್ ಇದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಫ್ರೆಂಡ್, ನಿಮ್ಮ ಮಕ್ಕಳು ಗೋರ್ಮೆಂಟ್ ಸ್ಕೂಲಲ್ಲೇ ನಿಮ್ಮ ಮಕ್ಕಳು ಓದ್ತಾ ಇರಬೇಕು. ಗೋರ್ಮೆಂಟ್ ಸ್ಕೂಲಲ್ಲಿ ಅವ್ರಿಗೆ ಮಾತ್ರ 4,000 ರೂಪಾಯಿ ತಿಂಗಳಿಗೆ. ಅದು ತಂದೆ ಇಲ್ಲ ಅಂದರೆ ಅಥವಾ ತಂದೆ ತಾಯಿ ಇಲ್ಲ ಅಂದರೂ ಕೂಡ ನಿಮಗೆ ಸಿಗುತ್ತೆ. ಫ್ರೆಂಡ್, ಮತ್ತು ತಾಯಿ ಇಲ್ಲ ಅಂದರೆ ಸಿಗಲ್ಲ, ತಂದೆ ಇಲ್ಲ ಸಿಗುತ್ತೆ, ಅಥವಾ ತಂದೆ ಇಲ್ಲ ಅಂದರೂ ಸಿಗುತ್ತೆ. ತಾಯಿ ಇಲ್ಲ ಅಂದರೆ ಮತ್ತೆ ಸಿಗಲ್ಲ. ಫ್ರೆಂಡ್, ಇದು ಏಜ್ ಇದೆ. ಇದಕ್ಕೆ ಎಷ್ಟು ಏಜ್ ಒಳಗಡೆ ಹಾಕಬೇಕು ಅರ್ಜಿನೂ ಕೂಡ ಇದೆ. 18 ಒಳಗಡೆ ವರ್ಷ ಆಗಬೇಕು. ಅಂದರೆ ಮಗುಗೆ 19 ವರ್ಷ ಆದರೆ ಅರ್ಜಿ ಹಾಕೋಕ್ಕೆ ಬರಲ್ಲ. 17, 16, 14 ಈ ರೀತಿ ಏಜ್ ಇದ್ದರೆ ಅವರು ಅರ್ಜಿ ಸಲ್ಲಿಸ್ಬೋದು. ತಿಂಗಳಿಗೆ 4,000 ರೂಪಾಯಿ ಸಿಗಲಿದೆ. ಫ್ರೆಂಡ್, ಇದು ನಿಮ್ಮೊಂದು ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ CDPO ನಿಮ್ಮೊಂದು ಆಫೀಸ್ನಲ್ಲಿ, ಅಂದರೆ ನಿಮ್ಮೊಂದು ತಾಲೂಕಿನಲ್ಲಿ ಈ ಒಂದು ಆಫೀಸ್ನಲ್ಲಿ ನೀವು ಡಾಕ್ಯುಮೆಂಟ್ಸ್ ಸಲ್ಲಿಸ್ಬೇಕು. ಫ್ರೆಂಡ್, ಇದಕ್ಕೆ ಏನೇನು ಬೇಕು ಅಂದರೆ ನೀವು ಆನ್ಲೈನ್ ಸೆಂಟರ್ ಹೋಗಿ ಸ್ಕಾಲರ್ಶಿಪ್ ಹಾಕೋಕ್ಕೆ ಒಂದು ಅರ್ಜಿ ಫಾರ್ಮ್ ಕೊಡಿ ಅಂತ ಕೇಳಿ. ಆ ಒಂದು ಅರ್ಜಿ ಫಾರ್ಮ್ ಕೊಡ್ತಾರೆ. ಆ ಒಂದು ಅರ್ಜಿ ಫಾರ್ಮ್ನಲ್ಲಿ ಹಿಂದ್ಗಡೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅನ್ನೋದು ಕಂಪ್ಲೀಟಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್, ನಿವಾಸಿ ದೃಢೀಕರಣ, ಇನ್ಕಮ್ಮು, ತಂದೆ ಸತ್ತಿರುವಂಥ ಸರ್ಟಿಫಿಕೇಟು, ಆಮೇಲೆ ಅಂಕಪಟ್ಟಿ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾಸ್ಬುಕ್, ಫೋಟೋ, ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಫ್ರೆಂಡ್, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆ ಒಂದು ಅರ್ಜಿ ಒಳಗಡೆ ಇರುತ್ತೆ ಅಲ್ಲ, ಅದನ್ನು ನೀವು ಓದ್ಕೊಂಡು ನಿಮ್ಮ ಒಂದು ತಾಲೂಕಿನಲ್ಲಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ಫ್ರೆಂಡ್, ಈ ಒಂದು ಅವಕಾಶ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಆದರೆ ತಂದೆ ಇಲ್ಲದ ಮಕ್ಕಳಿಗೆ ಅಥವಾ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ನೀವು ಸಹ ತಿಳ್ಕೊಳ್ಳಿ. ಫ್ರೆಂಡ್, ತಂದೆ ಇಲ್ಲದ ಮಕ್ಕಳಿಗೆ ಅಥವಾ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ, ಮತ್ತು ತಾಯಿ ಇಲ್ಲ ಅಂದರೆ ಇಲ್ಲ. ಫ್ರೆಂಡ್, ತಂದೆ ಇದ್ದರೆ ತಾಯಿ ಇಲ್ಲ ಅಂದರೆ ಇಲ್ಲ, ತಂದೆ ಇರಲಿದ್ರೆ ಮಾತ್ರ ಅಥವಾ ಇಬ್ಬರು ಇರಲಿದ್ರೆ ಮಾತ್ರ ಅವಕಾಶ ಇದೆ. ಫ್ರೆಂಡ್, 4,000 ಸ್ಕಾಲರ್ಶಿಪ್ ಸಿಗಬೇಕು ಅಂದರೆ. ಫ್ರೆಂಡ್, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೆ. ಹಾಗೆ ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ. ಯಾರು ತಂದೆ ಇಲ್ಲದ ಮಕ್ಕಳಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ವಿಡಿಯೋಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಷಯ ಅಂತ ಬಾಯ್.